ಜೂನ್ 23, 1953। एक देश में दो प्रधान, दो विधान, दो निशान, नहीं चलेगी नहीं चलेगी। ಈ ಘೋಷಣೆಯೊಂದಿಗೆ ಕಾಶ್ಮೀರಕ್ಕೆ ಏಕತಾ ಯಾತ್ರೆ ನಡೆಸಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಬಲಿದಾನವಾದ ದಿನವೇ ಜೂನ್ 23। ಸ್ವತಂತ್ರ ಭಾರತದಲ್ಲಿ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡುವ 370ನೇ ವಿಧಿಯನ್ನು ವಿರೋಧಿಸಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕಾಶ್ಮೀರ ಯಾತ್ರೆ ಕೈಗೊಂಡಿದ್ರು। ಕಾಶ್ಮೀರಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಅವರನ್ನು ಜಮ್ಮು ಕಾಶ್ಮೀರ ರಾಜ್ಯದ ಶೇಖ್ ಅಬ್ದುಲ್ಲಾ ಸರ್ಕಾರ ಬಂಧಿಸಿತ್ತು। ಬಂಧನದಲ್ಲಿರುವಾಗಲೇ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೊನೆಯುಸಿರೆಳೆದಿದ್ದರು। ಈಗಲೂ ಅವರ ನಿಗೂಢ ಸಾವಿಗೆ ಕಾರಣವೇ ರಾಷ್ಟ್ರೀಯವಾದಿ। 1901ರ ಜುಲೈ 6ರಂದು ಕೋಲ್ಕತ್ತಾದ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಅವರ ಜನನವಾಗಿತ್ತು। ಇವರ ತಂದೆ ಆಶುತೋಷ್ ಮುಖರ್ಜಿ ಬಂಗಾಳದ ಪ್ರಸಿದ್ಧ ಶಿಕ್ಷಣ ತಜ್ಞರಾಗಿದ್ದರು। ಇವರ ಪ್ರಾಥಮಿಕ ಶಿಕ್ಷಣ ಕೋಲ್ಕತ್ತಾ ನಗರದ ಭವಾನಿಪುರದ ಮಿತ್ರ ಶಿಕ್ಷಣ ಸಂಸ್ಥೆಯಲ್ಲಿ ಆಗಿತ್ತು। 1921ರಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು। 1924ರಲ್ಲಿ ಕೋಲ್ಕತ್ತಾ ಯೂನಿವರ್ಸಿಟಿಯಲ್ಲಿ LLB ಪದವಿ ಪಡೆದು ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ವಕೀಲಿ ವೃತ್ತಿ ಆರಂಭಿಸಲು ತಮ್ಮ ಹೆಸರು ನೋಂದಾಯಿಸಿದರು। 1926ಕ್ಕೆ ಇಂಗ್ಲೆಂಡ್ಗೆ ಹೋದ ಶ್ಯಾಮ್ ಪ್ರಸಾದ್ ಮುಖರ್ಜಿ 1927ರಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದು ಭಾರತಕ್ಕೆ ವಾಪಸ್ಸಾದರು। ಬಳಿಕ 1933ರಲ್ಲಿ ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿ ನಿಯುಕ್ತಿಗೊಂಡರು। ಆಗ ದೇಶದ ಅತಿ ಕಿರಿಯ ವೈಸ್ ಚಾನ್ಸಲರ್ ಎಂಬ ಹೆಗ್ಗಳಿಕೆ ಅವರದ್ದಾಗಿತ್ತು। 1929ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಂಗಾಳ ವಿಧಾನಸಭೆಯ ವಿಧಾನ ಪರಿಷತ್ತನ್ನು ಪ್ರವೇಶಿಸಿದ್ರು। 1 ವರ್ಷದ ನಂತರ ಕಾಂಗ್ರೆಸ್ ವಿಧಾನಸಭೆ ಬಹಿಷ್ಕಾರಕ್ಕೆ ಕರೆ ಕೊಡ್ತು। ಆ ಕರೆಗೆ ಓಗೊಟ್ಟು ತಮ್ಮ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು। ಬಳಿಕ ಪಕ್ಷೇತರ ಸದಸ್ಯರಾಗಿ ಬಂಗಾಳ ವಿಧಾನಸಭೆಗೆ 2 ಬಾರಿ ಚುನಾಯಿತರಾದರು। 1933ರಲ್ಲಿ ಬಂಗಾಳದಲ್ಲಿ ಮುಸ್ಲಿಂ ಲೀಗ್ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಲ್ಲಿನ ವಿರೋಧ ಪಕ್ಷದ ನಾಯಕರಾದರು। ಅಲ್ಲಿನ ಫಜಲುಲ್ ಹಕ್ ನೇತೃತ್ವದ ಪ್ರಗತಿಶೀಲ ಮೈತ್ರಿಕೂಟದ ಸಂಪುಟದಲ್ಲಿ ಹಣಕಾಸು ಸಚಿವರು ಆದರು। ಆದರೆ ಒಂದೇ ವರ್ಷದಲ್ಲಿ ಸಂಪುಟದಿಂದ ಹೊರಬಂದು ಹಿಂದೂ ಮಹಾಸಭಾದ ಸದಸ್ಯರಾದರು। 1940ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಿಂದೂ ಮಹಾಸಭಾದ ಕಾರ್ಯಕಾರಿ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡರು। 1944ರಲ್ಲಿ ಪೂರ್ಣಾವಧಿ ಅಧ್ಯಕ್ಷರಾಗಿ ಆಯ್ಕೆಯಾದರು। ಅದಾದ ಬಳಿಕ ಭಾರತ ಸ್ವತಂತ್ರ ದೇಶವಾಯಿತು। ದುರಂತವೆಂದರೆ ಗಾಂಧೀಜಿ ಹತ್ಯೆಯೂ ಆಯಿತು। ಆಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಅನಿಸಿತ್ತು, ಹಿಂದೂ ಮಹಾಸಭಾ ಒಂದು ರಾಜಕೀಯ ಪಕ್ಷವಾಗಿ ರೂಪಾಂತರಗೊಳ್ಳಬೇಕೆಂಬುದು ಅವರ ಇರಾದೆಯಾಗಿತ್ತು। ಅಷ್ಟರಲ್ಲೇ ಅವರನ್ನು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ತಮ್ಮ ಸಂಪುಟಕ್ಕೆ ಸೇರಿಸಿಕೊಂಡರು। ಉದ್ಯಮ ಸಚಿವರಾಗಿ ಮುಖರ್ಜಿ ಕೈಗೊಂಡ ಹಲವಾರು ಯೋಜನೆಗಳು ಭವ್ಯ ಭಾರತಕ್ಕೆ ಭದ್ರ ಬುನಾದಿ ಹಾಕಿತ್ತು। ಶ್ಯಾಮ್ ಪ್ರಸಾದ್ ಮುಖರ್ಜಿ ಹೆಚ್ಚು ದಿನಗಳ ಕಾಲ ನೆಹರು ಸಂಪುಟದಲ್ಲಿ ಉಳಿಯಲಿಲ್ಲ। ಕಾಶ್ಮೀರ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಕಿಸ್ತಾನ ಪ್ರಧಾನಿ ಲಿಯಾಕರ್ ಆಲಿ ಅವರೊಂದಿಗೆ ನೆಹರು ಮಾಡಿಕೊಂಡ ಕದನ ವಿರಾಮ ಒಪ್ಪಂದವನ್ನು ವಿರೋಧಿಸಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು। ಇದು ದೇಶದ ಸಮಗ್ರತೆಯ ಮೇಲೆ ನಡೆದ ಗದಾಪ್ರಹಾರ ಎಂದು ಗುಡುಗಿದ್ರು। ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಗುರೂಜಿ ಅವರ ಸಲಹೆ ಪಡೆದು ಬಳಿಕ 1951 ಅಕ್ಟೋಬರ್ 21ರಂದು ಜನಸಂಘ ಎಂಬ ಹೆಸರಿನಲ್ಲಿ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದರು। ಬಳಿಕ ಅಂದ್ರೆ 1977ರಲ್ಲಿ ಇದೇ ಭಾರತೀಯ ಜನತಾ ಪಕ್ಷವಾಗಿ ಅಂದ್ರೆ ಬಿಜೆಪಿಯಾಗಿ ರೂಪಾಂತರಗೊಳ್ತು। ಅದೇ ವರ್ಷ ನಡೆದ ಮಹಾ ಚುನಾವಣೆಯಲ್ಲಿ 3 ಸಂಸದರು ಜನಸಂಘದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ರು। ಅವರ ಪೈಕಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಒಬ್ಬರಾಗಿದ್ರು। ನೆಹರು ಅವರ ಅತೀವ ಅಕ್ಕರೆ ಕಾಶ್ಮೀರದ ಮೇಲಿದ್ದುದನ್ನು ಮುಖರ್ಜಿ ಗಮನಿಸಿದ್ರು। ಕಾಶ್ಮೀರಕ್ಕೆ 370ನೇ ವಿಧಿಯಡಿ ವಿಶೇಷ ಸ್ಥಾನಮಾನ ನೀಡಿದ್ದನ್ನು ವಿರೋಧಿಸಿದ್ರು। ಒಂದು ದೇಶದಲ್ಲಿ 2 ಸಂವಿಧಾನ, 2 ಪ್ರಧಾನಮಂತ್ರಿಗಳು, 2 ರಾಷ್ಟ್ರಧ್ವಜ ಇರೋಕೆ ಸಾಧ್ಯವಿಲ್ಲ ಎಂದು ಗುಡುಗಿದ್ರು। 370ನೇ ವಿಧಿಯನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿ ಜಮ್ಮು ಕಾಶ್ಮೀರಕ್ಕೆ ಯಾತ್ರೆ ಕೈಗೊಂಡ್ರು। ಆದರೆ 370ನೇ ವಿಧಿಯ ಅಧಿಕಾರ ಬಳಸಿ ಶೇಖ್ ಅಬ್ದುಲ್ಲಾ ಸರ್ಕಾರ ಮುಖರ್ಜಿ ಅವರನ್ನು ಬಂಧಿಸಿ ಜೈಲಿಗೆ ತಳ್ಳಿತ್ತು। 23 ಜೂನ್ 1953 ಸಮಯ ಬೆಳಗಿನ ಜಾವ 4 ಗಂಟೆ। ಜಮ್ಮು ಕಾಶ್ಮೀರದ ಸರ್ಕಾರಿ ಆಸ್ಪತ್ರೆ। ಮುಖರ್ಜಿ ಆಪ್ತರಿಗೆ ಕರೆ ಹೋಗಿತ್ತು। ಅಲ್ಲಿನ ವೈದ್ಯರು ಮಾಹಿತಿ ನೀಡಿದ್ರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಸಾವನ್ನಪ್ಪಿದ್ದರು। ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಬಲಿದಾನ ಇದೀಗ ಸಾರ್ಥಕವಾಗಿದೆ। ಕಾಶ್ಮೀರಕ್ಕೆ ಇದ್ದ 370ನೇ ವಿಧಿಯಂತ ವಿಶೇಷ ಸ್ಥಾನಮಾನ ರದ್ದಾಗಿದೆ। ಆದರೆ ಅವರ ಸಾವಿನ ನಿಗೂಢತೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ।
ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದು ಯಾರು? ಪರಿಸ್ಥಿತಿ ಗಂಭೀರವಾಗಿದ್ದಲ್ಲಿ ಒಳ್ಳೆ ಚಿಕಿತ್ಸೆ ಏಕೆ ಕೊಡಿಸಲಿಲ್ಲ? ಕೊನೆ ದಿನಗಳಲ್ಲಿ ಅವರ ಆಪ್ತರಿಂದ ಅವರನ್ನು ದೂರವಿಟ್ಟಿದ್ದೇಕೆ? ಇದು ಸಹಜ ಸಾವೋ ಪಿತೂರಿಯೋ? ಇಂಥ ಹಲವು ಪ್ರಶ್ನೆಗಳು ಈಗಲೂ ಪ್ರಶ್ನೆಗಳಾಗಿಯೇ ಉಳಿದಿವೆ. ದೇಶದ ಅಪ್ರತಿಮ ದೇಶಭಕ್ತನೊಬ್ಬನ ಅಂತ್ಯ ಹೀಗಾಗಬಾರದಿತ್ತು. ಆದರೆ ಇನ್ನು ಮುಂದಾದರೂ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಕಾದು ನೋಡಬೇಕಿದೆ.